ಚೆನ್ನಾಗಿರೋ ಲೊಕೇಶನ್ ನೋಡಿ ನೋಡಿ ಹುಡುಕಿ ಮಾಡಿದ್ವಿ. ಚೆನ್ನಾಗಿ ಬಂದಿದೆ, ನಮಗೆ ಖುಷಿ ಆಯಿತು. ಅಪರಾಧಿ ನಾನು ಅಂದರೆ ಅಲ್ಲಿ ಒಳಗಡೆ ಎಷ್ಟು ಕೈದಿಗಳಿರ್ತಾರ, ಅಲ್ಲಿ ಕೆಲವರು ಅಪರಾಧಿಗಳು ಆಗಿರಲ್ಲ, ಅವರನ್ನು ಹೆಂಗೆ ಹೊರಗೆ ತರ್ತಾರೆ ಅಂತ ನಮ್ಮ ರಿಸರ್ಚ್ ಮಾಡಿದ್ವಿ. ಅದು ನನಗೆ ನಮ್ಮ ಸುತ್ತಮುತ್ತಲ ಕೆಲವು ನೋಡಿ ಸ್ಟೋರಿ ಅದನ್ನು ನಾನು ಇಟ್ಕೊಂಡು ಕತೆ ಮಾಡಿದ್ದೆ. ಪೊಲೀಸರ ಹತ್ರ ಮಾತಾಡಿದ್ದೀನಿ, ನಮ್ಮ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಪೊಲೀಸ್ ಫೈಲಲ್ಲಿ ಯಾರು ಬಂದಿಲ್ಲ ಇದ್ರು. ಆಗ ನಾನು ಒಂದು ಕಡೆ ಹೋಗುವಾಗ ಅದು ಏನಿದ್ರು ಬೇಡ, ಒಂದು ಕಡೆ ಜಾಗ ನೋಡುವಾಗ ಯಾರು ಸಿಕ್ಕಿದ್ರು ನನಗೆ. ಈ ಕ್ಯಾರೆಕ್ಟರ್ ಏನಿದೆ 4 ಜನ ಅವರೊಂದು ಪರಿಚಯ ಆಯಿತು. 4 ಜನ ಅದನ್ನು ಇಟ್ಕೊಂಡು ಸತ್ಯ ಘಟನೆ ಸ್ವಲ್ಪ ನಾನು ಮಸಾಲ ಸೇರಿಸಿ ಮಾಡಿದ್ದೆ. ಆ ಥರ ಅಲ್ಲ, ಇದು ಬೇರೆ. ಯಾಕಂದರೆ ಕ್ರೈಮ್ ಥ್ರಿಲ್ಲರ್ ಏನು ಸರ್, ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಡೀಟೇಲ್ ಹೇಳಿ ಸರ್. ಹೆಂಗೆ ಶುರು ಆಯಿತು, ನೀವು ಯಾರು, ನಿಮ್ಮ ಹಿನ್ನೆಲೆ ಏನು, ಹೇಗೆ ಪಿಕ್ಚರ್ ಶುರು ಮಾಡಿದ್ರಿ? ನಾನು 20 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ನಾಗಭರಣ, ಬರಂಡೆ, ಅಶೋಕ್ ಮತ್ತು ಅರ್ಜುನ್ ದೇವ್ರ 10 ವರ್ಷ ಇದ್ದೀನಿ. ಅವರ ಕೆಲಸ ಮಾಡಿದ್ದೀನಿ. ಆಮೇಲೆ ನಾವೇನು ಡೈರೆಕ್ಷನ್ಗೆ ಬಂದಿದ್ವಿ. ಫಸ್ಟ್ ಫಿಲ್ಮ್ ಶೂಟಿಂಗ್ಸ್ ಮಾಡಿದ್ದು 23ಕ್ಕೆ ಪ್ಲ್ಯಾನ್ ಮಾಡಿದ್ದು, 24ಕ್ಕೆ ಮುಗಿದಿತ್ತು. 1 ವರ್ಷ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸರ್ ಒಂದು ನಿಮಿಷ ಸರ್, ನೀವು ಆಮೇಲೆ ಮಾತಾಡ್ತೀರಾ? ಎಲ್ಲರೂ ಮಾತಾಡಿದ್ರೆ ಗ್ರೌಂಡ್ ಆಯಿತು ಸರ್. ಓಕೆ. ಅವರ ಕೆಲಸ ವಿಷಯದಲ್ಲಿ ಯಾವುದೇ ನರ್ವಸ್ ಇಲ್ಲ ಅವರದ್ದು. ಈಗ ಮಾತ್ರ ಮೈಕ್ ಎದುರಲ್ಲಿ ಎಷ್ಟು ನರ್ವಸ್ ಅಂತ ಕಾಣ್ತಾ ಇದೆ. ಆದರೆ ನಿಜವಾಗಿ ನೋಡಿದರೆ ಸೆಟ್ಟಲ್ಲಿ ಆಗಲಿ, ಶೂಟಿಂಗ್ ನಡುವ ಟೈಮಲ್ಲಿ ಆಗಲಿ ಯಾವ ರೀತಿ ನರ್ವಸ್ ಇರಲಿಲ್ಲ. ಅವ್ರದ್ದೊಂದು ಬೇರೆನೇ ವಿಚಿತ್ರ ಜನ ಆಗ್ತಾರೆ. ಈಗ ಏನಿದ್ದಾರೆ ಅಶೋಕ್ ಅವ್ರು ಚೇಂಜ್ ಆಗ್ತಾರೆ. ಸೊ ಚಿತ್ರ ಹೇಳೋದಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮಲ್ಲಿ ಆದ ಏನೆಲ್ಲ ಪ್ರಯತ್ನ ಇದೆ ಎಲ್ಲ ರೀತಿ ಪ್ರಯತ್ನ ಹಾಕಿದ್ದೇವೆ. ಮಂಗಳೂರಿನ ಸುತ್ತಮುತ್ತಲು ಅವರಿಗೆ ಕತೆಗೆ ಬೇಕಾದ ಯಾವ ಲೊಕೇಶನ್ ಬೇಕು ಆ ಲೊಕೇಶನಲ್ಲಿ ನಮಗೆ ಬೇಕಾದಾಗೆ ಶೂಟ್ ಮಾಡಿದ್ದೇವೆ. ಮತ್ತು ನಮ್ಮ ಕಡೆಯಿಂದ ಏನು ಇನ್ಪುಟ್ ಬೇಕು, ಏನೆಲ್ಲ ಟೆಕ್ನಿಕಲ್ ಏನು ಬೇಕು ಎಲ್ಲ ಮಾಡಿದ್ದೇವೆ. ಮುಂದಿನದ್ದು ನಿಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ವಿಕ್ರಮ್ ದೇವಾಡಿಗ ಅವರೇ. ಸಂದೀಪ್ ಶೆಟ್ಟಿ ಅವರೇ, ಹಾಂ ಹೇಳಿ. ಅಪರಾಧಿ ನಾನಲ್ಲ ಹೇಗೆ ಸ್ಟಾರ್ಟ್ ಆಯಿತು ಸಿನಿಮಾ, ರಿಲೀಸ್ ಬಂದಿದೆ, ಎಷ್ಟು ಖುಷಿ ಇದೆ. ಎಂತ ಯಾರು ಪ್ರಿಪೇರ್ ಆಗಿ ಬರಲಿಲ್ವಾ ಮಾತಾಡೋಕ್ಕೆ? ಅವರೇ ಡೈರೆಕ್ಟರ್ ಅವ್ರದ್ದೇ ಇದು ಎಲ್ಲ ಇಲ್ಲಿ ಏನು ವರ್ಕ್ ಮಾಡಿದ್ದಾರೆ ಎಲ್ಲ ಅವರೇ ವರ್ಕ್ ಮಾಡಿರೋದು. ಅವ್ರದ್ದು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಚೆನ್ನಾಗಿ ಬಂದಿದೆ ಸಿನಿಮಾ. ಜುಲೈ 3ಗೆ ರಿಲೀಸ್ ಆಗ್ತಾರೆ. ಸೊ ನಿಮ್ಮ ಸಪೋರ್ಟ್ ಅದೇ ರೀತಿ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಬೋದು. ಇಲ್ಲ ಅದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಅಂತ ಹೇಳಿದ್ದಾರೆ ಅವರು. ಅಷ್ಟೇ ಸರ್. ನಂದು ಆಯ್ತು ಸರ್, ಇದೊಂದು 10ನೇ ಸಿನಿಮಾ. ಯಾಕೆ ಒಳಗೆ ಹೋಗಿರ್ತೀರಿ ಜೈಲಿಗೆ ಅಂತ ಸರ್ ಕೇಳ್ತಿದ್ದಾರೆ. ಹೇಳ್ಬೇಕಾ? ಒಂದು ಕೊಲೆ ನಡೆದಿರುತ್ತೆ, ಅದಕ್ಕೆ ಒಳಗೆ ಹೋಗಿರ್ತೇನೆ. ಸಸ್ಪೆಕ್ಟೆಡ್ ಆಗಿ ಹೋಗಿರ್ತೇನೆ. ಅರ್ಜುನ್ ಅವರು ಅಲ್ಲಿ, ನೀವು ಮಂಗಳೂರವರೇನಾ? ಹಾಂ, ಹೌದು. ಇಡೀ ಮೂವಿ ಆಕ್ಚುಲಿ ಹೊಸಬ್ರು ಮಾಡಿರೋದು. ಸೊ ನಮಗೆ ಬೇಕಾಗಿರೋದು ನಿಮ್ಮೆಲ್ಲರೂ ಸಪೋರ್ಟ್ ಬೇಕಾಗಿದೆ. ಆ್ಯಂಡ್ ಇನ್ನೊಂದೇನಾದರೂ ನನಗೆ ತುಂಬ ಖುಷಿ ವಿಚಾರ ಅಂತಂದರೆ ಅರ್ಜುನ್ ಕಾಪಿಗಳ ಬಗ್ಗೆ. ನನಗೆ ಸ್ಟಾರ್ಟಿಂಗ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ನನಗೆ ಏನೇನೂ ಗೊತ್ತಿರಲಿಲ್ಲ. ಬಟ್ ಶೂಟಿಂಗ್ ಹೋದ್ಮೇಲೆ, ಶೂಟಿಂಗ್ ಮುಗಿದ ಮೇಲೆ ಅವ್ರು ಸುತ್ತಮುತ್ತ ಇರೋ ಜನ ಅವ್ರನ್ನ ಟ್ರೀಟ್ ಮಾಡೋದು ನೋಡಿ ಗೊತ್ತಾಯ್ತು ಅವರು ಮಂಗಳೂರು ಹೋಗಿ ಅಂತ. ಐ ಆಮ್ ಸೋ ಹ್ಯಾಪಿ ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಅಟ್ ದ ಸೇಮ್ ಟೈಮ್ ಅರ್ಜುನ್ ಕಜ್ಜಿ ಅವರು ಕೂಡ ಇದ್ದಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮೂವೀಸಲ್ಲೆಲ್ಲ ಹಂಗೆ ನೋಡ್ಕೊಂಡ್ರೆ ಅವ್ರು ಸೀನಿಯರ್. ಆ್ಯಂಡ್ ಅನೂಪ್ ಸಾಗರ್ ಅವರು ಮತ್ತು ಜ್ಯೋತಿ ನೈಮಾ, ಶ್ರುಷಾ ಸಮಾನಿಯನ್ ಒಂದಷ್ಟು ಆರ್ಟಿಸ್ಟ್ಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಆ್ಯಂಡ್ ನಾನು ಚಿಕ್ಕಮಂಗ್ಳೂರವಳು. ಆ್ಯಕ್ಟಿಂಗೋಸ್ಕರ ಒಂದು 7 ವರ್ಷದ ಮುಂಚೆ ಬ್ಯಾಂಗ್ಳೂರ್ ಸೆಟಲ್ ಆಗಿ ಇವಾಗ ಸೀರಿಯಲ್ಸ್, ಮೂವೀಸ್, ರಿಯಾಲಿಟಿ ಶೋಸ್ ಕಾಣಿಸ್ಕೊಳ್ತಾ ಇದ್ದೀನಿ. ಸರಿ ಸರ್. ಪಾತ್ರಗಳು ಕೌಂಟ್ ಮಾಡೋದಾದರೆ ರಿಲೀಸ್ ಆಗ್ತಿರೋದ್ರಲ್ಲಿ ಇದು 3ನೇ ಸಿನಿಮಾ. ಮುಂಚೆ ಒಂದು ಸರಳ ಪ್ರೇಮ ಕಥೆ ಅನ್ನೋ ಮೂವಿಯಲ್ಲಿ ಮೂಕನಾಗಬೇಕು ಅನ್ನೋ ಸಾಂಗಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ.
ಆ್ಯಂಡ್ ಅದಾದ್ಮೇಲೆ ವಿಶ್ವರೂಪಿಣಿ ಶ್ರೀ ವಾಸವಿ ಅನ್ನೋ ಮೈಥೋ ಮೂವಿ ಮುಖಾಂತರ ಒಂದು ಲೀಡ್ ಪಾತ್ರನ ಮಾಡಿದೆ, ರಿಲೀಸ್ ಆಗಿದೆ ಕೂಡ. ದಿಸ್ ಮೈ ಥರ್ಡ್ ಮೂವಿ. ಸೊ ನಾನೊಬ್ಳು ಡಾಕ್ಟರ್. ಸೊ ಈ ಅಪರಾಧಿ ಮೂವಿಯಲ್ಲಿ ಆಬ್ವಿಯಸ್ಲಿ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದು ಒಂದು ಕೊಲೆನೋ ಅಂತ ಏನೋ ಒಂದು ಕ್ರೈಮ್ ನಡ್ತಿರುತ್ತೆ. ಸೊ ಅದು ಸಾಲ್ವ್ ಆಗೋದಕ್ಕೆ ಇದು ಒಂದು ಪ್ರಮುಖ ಪಾತ್ರ ಆಗಿರುತ್ತೆ. ಬಟ್ ಯಾವ ಡಾಕ್ಟರ್ ಅಂತೆಲ್ಲ ಹೇಳಿದ್ರೆ ಅಷ್ಟು ಸಸ್ಪೆನ್ಸ್ ಇರಲ್ಲ. ಸೊ ಮೂವಿ ನೋಡಿದ್ರೆ ಚೆನ್ನಾಗಿರ್ತದೆ. ಒಳ್ಳೆ ಡಾಕ್ಟರ್. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಕ್ಲಿಫ್ ಹ್ಯಾಂಗರ್ಸ್ ಏನಿದೆ ಅದನ್ನು ತುಂಬ ಹೇಳ್ಕೊಳ್ಳೋವಂಥದ್ದಿಲ್ಲ. ಯಾಕಂದರೆ ಎಲ್ಲ ಪಾತ್ರ ಅವ್ರು ಸೃಷ್ಟಿ ಮಾಡಿದಂಥ ಅವ್ರು ಹೇಳಿದಾಗೆ ಎಲ್ಲ ಪಾತ್ರಗಳನ್ನು ಒಂದು ಅವರ ಸುತ್ತಮುತ್ತ ಇರುವಂಥ ಪ್ರದೇಶದಲ್ಲಿ ನೋಡಿ ಅದರಿಂದ ಒಂದು ಫಿಕ್ಷನಲ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದಂಥ ಪ್ರಶಾಂತ್ ಕಲ್ಲಡ್ಕ. ಮಾತಾಡೋದು ಕಡಿಮೆನೇ, ಅರ್ಜುನ್ ಕಜೆ ಹೇಳಿದ್ರು, ಆದರೆ ಸೆಟ್ಟನ್ನು ಮಾತಾಡ್ತಿದ್ರು. ಆದರೆ ಜೋರಾಗಿ ಮಾತಾಡಬೇಕಾದ್ರೆ ಏನು ಮಾತಾಡ್ತಿದ್ರು ಅಂತ ನಮಗೂ ಅರ್ಥ ಆಗ್ತಿರ್ಲಿಲ್ಲ ಕೆಲವು ಸರಿ. ಬಟ್ ಡೆಫಿನೆಟ್ಲಿ ಅವ್ರ ಎಕ್ಸ್ಪೀರಿಯನ್ಸಿಗೆ ನಾವೆಲ್ಲ ಏನಿಲ್ಲ. ಆ್ಯಕ್ಚುಲಿ ತುಂಬ ಅಸೋಸಿಯೇಟ್ ಆಗಿರಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಆಮೇಲೆ ಸೀರಿಯಲ್ಸ್ಗಳಲ್ಲಿ, ಸಿನಿಮಾಗಳಲ್ಲಿ ಒಂದು ಒಳ್ಳೆಯ ಒಂದು ಟೆಕ್ನಿಷಿಯನ್ ಥರ ಹೆಸರು ಮಾಡಿದಂಥ ನಮ್ಮ ಯಶವಂತ್ ಕಲ್ಲಾಡ್ಕ ಅವರಿಗೆ ಈ ಸಿನಿಮಾ ಮೂಲಕ ಒಂದು ದೊಡ್ಡ ಯಶಸ್ಸು ಸಿಗಬೇಕಂತ ನಮ್ಮ ಇಡೀ ತಂಡದೊಂದು ಆಸೆ. ಆ್ಯಂಡ್ ಸಿನಿಮಾ ಮಾಡೋದು ಕೂಡ ಅವ್ರದ್ದೊಂದು ಭಯಂಕರ ಡ್ರೀಮ್ ಆಗಿತ್ತು. ಈ ಸಿನಿಮಾದ ಹಿಂದೆ ಆಗಿರಲಿ ಅದು ಎಷ್ಟೇ ಕಷ್ಟ ಇದ್ರು, ಯಾಕಂದರೆ ನಾವು ಮಂಗಳೂರು ಭಾಗದಲ್ಲಿ ತುಳು ಸಿನಿಮಾಗಳನ್ನು ಮಾಡುವಂಥದ್ದು. ಸೊ ಈ ಕಥೆಯನ್ನು ಹೇಳಿದಾಗ ತುಳು ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಜಾನರ್ಸ್ ಇರುತ್ತೆ, ಒಂದು ಕಾಮಿಡಿ ಆಗಿರಲಿ, ರಾಮ್ ಕಾಮ್, ಆ್ಯಕ್ಷನ್ ಡ್ರಾಮಾ, ಆ ಥರದ್ದು. ಸೊ ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿದಾಗ ಡೆಫಿನೆಟ್ಲಿ ಒಂದು ಬಿಗ್ಗರ್ ಆಡಿಯನ್ಸ್, ಕನ್ನಡ ಸಿನಿಮಾ, ನಮ್ಮ ಕನ್ನಡದ ಮಹಾನ್ ಕಲಾಭಿಮಾನಿಗಳು ಎಲ್ಲರೂ ನೋಡುವಂಥ ಒಂದು ಕಥೆಯನ್ನು ಅವರು ಬರೆದಿದ್ರು. ಸೊ ಆ ಮೂಲಕ ಪ್ರಶಾಂತ್ ಒಂದು ಒಳ್ಳೆ ಎಫರ್ಟ್ ಮಾಡಿ ಒಂದಷ್ಟು ಜನರನ್ನು ಒಟ್ಟು ಸೇರಿಸಿ ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅಪರಾಧಿ ನಾನಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ದೇವರಡ್ಡೆ ಮಲ್ಪಾಡ್. ಹಾಗೆ ಅಮೃತ ಅವರು, ಶಿ ಇಸ್ ವೆರಿ ಗುಡ್ ಆರ್ಟಿಸ್ಟ್. ಯಾಕಂದರೆ ಇನಿಷಿಯಲಿ ಎಲ್ಲ ತುಳು ಮಾತಾಡ್ತಿದ್ರು, ಪಾಪ ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆದರು ಅವರು, ಆಮೇಲೆ ಒಂದು ಸ್ವಲ್ಪ ತುಳುನ ಅವರು ಅರ್ಥ ಮಾಡಿಕೊಂಡ್ರು. ಆ್ಯಂಡ್ ವಿತ್ ದ್ಯಾಟ್ ಶಿ ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಡೆಫಿನೆಟ್ಲಿ ಹ್ಯಾವ್ ಅ ವೆರಿ ವೆರಿ ಬ್ರೈಟ್ ಫ್ಯೂಚರ್ ಅಮೃತ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಪತ್ರಿಕಾದ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಒಂದು ಚಿಕ್ಕ ತಂಡ ಒಂದು ಸಿನಿಮಾವನ್ನು ನಮ್ಮ ಕರ್ನಾಟಕದ ಕಲಾಭಿಮಾನಿಗಳಿಗೆ ಕೊಡೋಕ್ಕೆ ಅಂತ ನಾವು ಪ್ರಯತ್ನ ಪಡ್ತಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಈ ಸಿನಿಮಾ ಜನರಿಗೆ ತಲುಪುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಖಂಡಿತ ಸರ್. ಸಾರಿ ಸರ್. ಹೌದು ಸರ್. ಇಟ್ಸ್ ಅ ವೆರಿ ಸ್ಯಾಡ್ ಪಾರ್ಟ್. ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅಪರಾಧಿ ನಾನಲ್ಲ, ಅದ್ರ ಜೊತೆ ಕಾಂತಾರದಲ್ಲೂ ಒಂದಷ್ಟು ಭಾಗದಲ್ಲಿ ಅವರು ಅಭಿನಯಿಸಿದ್ರು. ಸೊ ಅವ್ರ ಜೊತೆ ಒಂದಷ್ಟು ಒಂದು ಅದ್ಭುತ ಕಲಾವಿದ ನಮ್ಮೆಲ್ಲರೂ ಗೊತ್ತಿರೋ ಥರ. ಸೊ ಅಷ್ಟೊಂದು ಮೂಮೆಂಟ್ಸ್ ನಮಗೆ ಸಿಕ್ಕಿದಂಥದ್ದೊಂದು ತುಂಬ ಖುಷಿನೂ ಆಗುತ್ತೆ, ಅಂದರೆ ಅವರು ಇಲ್ಲ ಅಂತ ಹೇಳಿದಾಗ ಬೇಸರನೂ ಆಗುತ್ತೆ. ಸೊ ಈ ಮೂಲಕ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಟ್ರೀಮ್ಲಿ ನಾವು ಅವ್ರನ್ನ ತುಂಬ ಜ್ಞಾಪಿಸ್ಕೋಬೇಕಾಗತ್ತೆ. ಯಾಕಂದರೆ ಅವ್ರ ಆಶೀರ್ವಾದ ಆ ಸಿನಿಮಾ ಮಾಡಬೇಕಾದ್ರೆ ಅದೇ ಜೋಶಲ್ಲಿ ಪಾಪ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಕೈ ಕೊಟ್ಟರು ಶೆಡ್ಯೂಲ್ಗಾಗಿರಲಿ, ಆ ಸೀನ್ಸಿಗಾಗಿರಲಿ ಅವರು ಅಷ್ಟು 100% ಕೊಟ್ಟು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂತ ಸಮಾಧಾನ ಅಂದರೆ ಈಗ ಕ್ರೈಮ್ ಮಾಡಿದವನು ಸಹ ಫಸ್ಟ್ ಹೋಗಿ ಸರ್ ನಾನು ಅಪರಾಧ ನಾನಲ್ಲ ಅಂತ. ಕ್ರೈಮ್ ಮಾಡಿದವನು ಸರ್ ಫಸ್ಟ್ ಹೋಗಿ ಅಂತ ಅಪರಾಧಿ ನಾನಲ್ಲ ಅಂತ. ಅದಕ್ಕೋಸ್ಕರ ಇದೆ ಅರ್ಜುನ್ ಕಜೆ ಅಂದರೆ ಇದೇ ಟೈಟ್ಲ್ ಇರಲಿ ಅಂತ ನಾವು ಹುಡುಕ್ತಿದ್ವಿ, ಏನು ಟೈಟ್ಲ್ ಇಡುವ ಅಂತ. ಅರ್ಜುನ್ ಕಜೆ ಸಜೆಸ್ಟ್ ಮಾಡಿದ್ರೆ ಇದೇ ಇರಲಿ ಅಂತ. ಟೈಟ್ಲ್ ಇಟ್ಟಿದ್ದು ಅರ್ಜುನ್ ಕಜೆ. ಒಂದೇ ಭಾಷೆನೇ ತುಳು. ಫಸ್ಟ್ ಸಿನಿಮಾ ಇದೇ ಸಬ್ಜೆಕ್ಟ್ ಬೇಕು ಅಂತ ಹಂಗೇನಿಲ್ಲ, ನಾವೆಲ್ಲ ಮಾತಾಡೋದು ಏನೋ ಮಾಡುವಂತಾದಾಗ ಕಜೆ ನಾವು ಸರ್ ಹತ್ರ ಮಾತ್ರ ಇದು ಮಾಡೋದು ಸರ್ ಓಕೆ ಮಾಡೋದು, ಕ್ರೈಮ್ ಮಾಡೋದು. ಸ್ವಲ್ಪ ಕ್ರೈಮ್ ಸಬ್ಜೆಕ್ಟ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ನನ್ನ ಪ್ರಕಾರ ಗೊತ್ತಿಲ್ಲ. ಅದಕ್ಕೋಸ್ಕರ ಯಾಕಂದರೆ ಥಿಯೇಟರ್ ನಮಗೆ ಮಾಡೋದು ಸ್ವಲ್ಪ ಕಷ್ಟ ತಲೆ ಕಟ್ತದ ಮಂಜಣ್ಣ ಮಾತಾಡ್ತಾರೆ.